ಒಳಗಡೆ ತುಂಬಾ ನೀರಿದೆ. ನರ್ಸೈ ತಾತನ್ ಕಣ್ಣೀರ್ ನಿಲ್ಬೇಕು ಅಂದ್ರೆ ಒಳಗಿರೋ ನೀರ್ ಹೊರಗ್ ಬರ್ಬೇಕು. ಅಷ್ಟೇನಾ? ಅಷ್ಟೇನಾ? ಏಯ್, 1,000 ಅಡಿ ಇದೆ. ಅದಕ್ಕೆ ಹೇಳೋದು ಓದ್ಕೋಬೇಕು ಚೆನ್ನಾಗಿ ಅಂತ. ಚಿಕ್ಕ ವಯಸ್ಸಲ್ಲಿ ಒಂದ್ ಕತೆ ಓದಿದ್ದೆ, ಅದನ್ನ ಈಗ ನಿನ್ಗೆ ಹೇಳ್ತೀನಿ ಕೇಳು. ಕಾಗೆ ಕತೆ. ಆ ಕಥೆಲಿ ಕಾಗೆ ಮಡಿಕೆಯಲ್ಲಿ ನೀರ್ ಕಡಿಮೆ ಇದ್ರೆ ನೀರ್ ಮೇಲ್ ಬರೋದಕ್ಕೆ ಕಲ್ಲುಗಳನ್ನ ಹಾಕ್ತು. ನೀರು ಮೇಲ್ಗಡೆ ಬಂತು. ಈಗ ತಗೋ ಕಲ್ಲು. ಏನಾಯ್ತು? ನನಗೆ ಈ ತರ ಕಿತ್ತೋಗಿರೋ ಜೋಕ್ ಇಷ್ಟ ಆಗಲ್ಲ. ಅಲರ್ಜಿ. ನನಗೆ ಹೆಲ್ಪ್ ಮಾಡ್ತೀಯಾ? ನನ್ನನ್ ಕಾಗೆ ಮಾಡಲ್ಲ ತಾನೆ? ನೀನು ಗಾಡ್ಜಿಲಾ. ಗಾಡ್ಜಿಲಾ ಈ ಪದಕ್ಕೆ ಏನೋ ಒಂದು ವೇಟ್ ಇದೆ. ಏನು ಹುಲಿ ಸಿಂಹ ಎಲ್ಲ ಹಾಕ್ಬೇಕು. ಓಕೆ. ಅವ್ನ್ ಒಬ್ಬನ್ ನೋಡಿ ನೀವೆಲ್ಲ ಇಷ್ಟು ಜನ ಯಾಕೆ ಭಯ ಪಡ್ತಾ ಇದ್ರೋ ನನಗೆ ಗೊತ್ತಿಲ್ಲ. ಹೋಗ್ಲಿ, ಅವನ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಅವ್ನ ಆಫೀಸಲ್ಲಿ ಮೇಲಾಧಿಕಾರಿ ಇರ್ಬೇಕಲ್ಲ. ಅವನು ಒಬ್ನೇ ಅಲ್ಲ ಕಣಪ್ಪ, 10 ತಲೆ ಇರುವಂತ ರಾವಣ ಅವನು. ಅವರಪ್ಪ MLA, ಆ MLA ಬಾವ ಮಂತ್ರಿ, ಆ ಮಂತ್ರಿ ಅವನೊಬ್ಬ ಮುಖ್ಯಮಂತ್ರಿ. ಇಲ್ಲಿ ಎಲ್ಲ ಅವ್ರದೇ ಪಕ್ಷ ಆಗಿರೋದ್ರಿಂದ ನಮ್ಗೋಳು ಇಲ್ಲಿ ಯಾರು ಕೇಳ್ತಾರಪ್ಪ ಇಷ್ಟು ದಿವಸದಿಂದ ನಮಗೋಸ್ಕರ ಒಬ್ಬನಾದ್ರೂ ಇಲ್ಲಿ ಬರ್ದೇ ಇರ್ತಾನ, ನಮ್ ಕಷ್ಟನ ತೀರಿಸ್ತಾನೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದೀವಪ್ಪ. ನಾನ್ ಏನೋ ಮಾಡಿ ನಿಮ್ ಸಮಸ್ಯೆನ ಬಗೆಹರಿಸ್ತೀನಿ ಅನ್ಕೊಳ್ಳಿ, ಆದ್ರೆ ಇದೇ ಸಮಸ್ಯೆ ಮುಂದೊಂದ್ ದಿನ ಯಾವತ್ತಾದ್ರೂ ಬರ್ಬೋದು. ಅದಕ್ಕೆ ಇದ್ರ ಆರಂಭ ನಿಮ್ ಕೈಯಿಂದನೇ ಆಗ್ಬೇಕು. ಬಾಲ ನಮಗ್ ಹೇಳ್ತಾ ಇದ್ರೆ ಬಾಲ ಕೇಳೋನು ಇನ್ನೊಬ್ಬ ಇರ್ತಾನೆ. ನಾವು ಅವನ್ನ ಹಿಡ್ಕೊಳ್ಳೋಣ. ಅವ್ನು ನಿಮಗೆಲ್ಲ ಮಾಡ್ತಾ ಇರೋ ಅನ್ಯಾಯ, ಅವ್ನು ನಿಮಗ್ ಕೊಡ್ತಾ ಇರೋ ಕಷ್ಟ, ಇದೆಲ್ಲದನ್ನೂ ಕೂಡ ಒಂದು ಪೇಪರಲ್ಲಿ ಬರೆದು ಸೈನ್ ಹಾಕಿ ನನಗೆ ಕೊಡ್ತೀರಾ? ಎದಳ ಅವ್ರ ಮನೇಲಿ ಕೆಲಸ ಮಾಡೋ ಆಳಿಗೆ ಎದುರು ಮಾತಾಡಿದಕ್ಕೆ ನಾಲ್ಗೆ ಕೊಯ್ದಾಕವನ MLA. ಬಿಟ್ಬಿಡ್ರಿ ಅಯ್ಯ, ನಿಮ್ ಕೈ ಮುಗಿತೀನಿ. ಅಂತದ್ರಲ್ಲಿ ಅವನ್ ಮೇಲೆ ಕಂಪ್ಲೇಂಟಾ? ಅಷ್ಟ್ ಧೈರ್ಯ ಯಾರಿಗಿದೆ ಅಣ್ಣ ಇಲ್ಲಿ? ಭಯ, ಮೌನ. ನಿಮಗೆ ಗೊತ್ತಾ, ಭೀಷ್ಮ ಅವನ ಜೀವನದಲ್ಲಿ ಮಾಡಿದ್ದು ಒಂದೇ ಒಂದು ತಪ್ಪು, ಕೋಪ ತೋರಿಸ್ಬೇಕಾಗಿರೋ ಜಾಗದಲ್ಲಿ ಮೌನವಾಗಿದ್ದು.
ದ್ರೌಪದಿ ವಸ್ತ್ರಾಪಹರಣ ಆಗುವಾಗ. ಆದ್ರೆ ಜಟಾಯು ಅವನ ಜೀವನದಲ್ಲಿ ಮಾಡಿರೋ ಒಂದೇ ಒಂದು ಒಳ್ಳೆ ಕೆಲಸ, ಸರಿಯಾದ ಸಮಯದಲ್ಲಿ ತಿರುಗಿ ಬಿದ್ದಿದ್ದು. ರಾವಣ ಸೀತೆನ ಅಪಹರಣ ಮಾಡುವಾಗ ಅವ್ರ ಸಮಯ ಬಂದಾಗ ಇಬ್ರು ಸತ್ತು ಹೋದ್ರು. ಆದ್ರೆ ಭೀಷ್ಮನಿಗೆ ಸಿಕ್ಕಂತ ಸಾವು ಅತ್ಯಂತ ದುರಂತವಾದ ಸಾವಾಗಿದ್ರೆ ಜಟಾಯುಗೆ ಸಿಕ್ಕಿದ್ದು ಆ ಶ್ರೀರಾಮನ ಆಶೀರ್ವಾದ. ಕೆಲವೊಂದ್ಸಲ ಮೌನವಾಗಿರೋದು ಪಾಪನೇ. ನೋಡಿ, ಕಟ್ಟಾಕ್ ಹೊಡೆದ್ರೆ ಬೆಕ್ಕು ಕೂಡ ತಿರುಗಿ ಬೀಳುತ್ತೆ. ಅವಶ್ಯಕತೆ ಬಂದಾಗ ಮನುಷ್ಯ ಕೂಡ ಬದಲಾಗ್ಬೇಕು, ಹೇಳ್ಬೇಕು, ಹೆದರಿಸ್ಬೇಕು. ನಿಮ್ ಇಷ್ಟ ಜನರಲ್ಲಿ ಒಬ್ಬ ಎದ್ ನಿಂತ್ರೆ 100 ಜನರ ಜೀವನ ಬದಲಾಗುತ್ತೆ. ಆದ್ರೆ 10 ಜನ ಎದ್ ನಿಂತ್ರೆ ಒಂದು ಊರೇ ಬದಲಾಗುತ್ತೆ. ನಾನ್ ಬರ್ತೀನಿ ಕಣಪ್ಪ. ಈ ಟೈಮಲ್ಲಿ ಎಲ್ಲಿಗೆ ಹೊರಟ ಇವನು?